ಪ್ರತಿಪಕ್ಷವಾದ ಬಿಜೆಪಿಯಿಂದ ಧರ್ಮಸ್ಥಳವನ್ನು ಉಳಿಸಬೇಕು, ಧರ್ಮಕ್ಕೆ ಪರವಾಗಿ ನಾವು ಕೆಲಸವನ್ನು ಮಾಡಬೇಕು ಅಂತ ಮತ್ತೆ ಇವರ ಧರ್ಮಸ್ಥಳ ಚಲೋ ಯಾತ್ರೆ ಮುಂದುವರಿತಾ ಇದೆ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಬೃಹತ್ ಜಾಥಾ, ಜಯನಗರ, ಬಸವನಗುಡಿ, ಬಿಟಿಎಂ ಲೇಔಟ್, ವಿಜಯನಗರ. ಬಿಜೆಪಿಯ ಶಾಸಕರು, ಸಂಸದರ ನೇತೃತ್ವದಲ್ಲಿ ಧರ್ಮಸ್ಥಳಕ್ಕೆ ಯಾತ್ರೆ. ಜಯನಗರ ಶಾಸಕ ರಾಮಮೂರ್ತಿ ನೇತೃತ್ವದಲ್ಲಿ ಯಾತ್ರೆಗೆ ಚಾಲನೆ ಕೊಡಲಾಗ್ತಾ ಇದೆ. ಜಯನಗರದ ವಿನಾಯಕ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಧರ್ಮಸ್ಥಳ ಚಲೋ ಯಾತ್ರೆ ಜಾಥಾ ಆರಂಭ ಆಗಲಿಕ್ಕಿದೆ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿಯವರು ಮುಂದುವರೆದಂತ ಇವರ ಧರ್ಮಸ್ಥಳ ಚಲೋ ಯಾತ್ರೆ. ಪ್ರತಿಪಕ್ಷವಾದಂತಹ ಬಿಜೆಪಿ ನಾವು ಧರ್ಮದ ಪರವಾಗಿ ಕೆಲಸ ಮಾಡುವಂಥವರು, ನಮ್ಮ ನಂಬಿಕೆಗಳು, ನಮ್ಮ ಪುಣ್ಯಕ್ಷೇತ್ರಗಳಿಗೆ ಕಳಂಕ ಬರೋದು ಅಂತಾದಾಗ ನಾವು ಖಂಡಿತವಾಗಲೂ ಮುಂಚೂಣಿಯಲ್ಲಿ ನಿಲ್ತೇವೆ, ಧರ್ಮದ ಪರವಾದಂಥ ಕೆಲಸ ಮಾಡ್ತೇವೆ ಅಂತ ಈಗಾಗಲೇ ಬೇರೆ ಬೇರೆ ಕ್ಷೇತ್ರದ ಶಾಸಕರ ನೇತೃತ್ವದಲ್ಲಿ ಮತ್ತು ಖುದ್ದು ಬಿಜೆಪಿ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಈಗಾಗಲೇ ಧರ್ಮಸ್ಥಳ ಚಲೋ ಯಾತ್ರೆ ಆರಂಭವಾಗಿದೆ. ಹಲವಾರು ಶಾಸಕರುಗಳು, ಸಂಸದರು ಎಲ್ಲರೂ ಕೂಡ ಈಗಾಗಲೇ ಧರ್ಮಸ್ಥಳಕ್ಕೆ ಭೇಟಿಯನ್ನು ನೀಡಿದ್ದಾರೆ, ಖಾವಂದ್ರನ ಭೇಟಿಯಾಗಿದ್ದಾರೆ, ಒಂದು ರೀತಿಯಲ್ಲಿ ಬೆಂಬಲವನ್ನು ಸೂಚಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಇತ್ತೀಚೆಗೆ ತೀರ್ಥಹಳ್ಳಿಯಿಂದಲೂ ಕೂಡ ಶಾಸಕರಾದಂಥ ಆರಗ ಜ್ಞಾನೇಂದ್ರ ಅವರ ನೇತೃತ್ವದಲ್ಲಿ ನಡೆದಿತ್ತು. ಇದೀಗ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಬಿಜೆಪಿ ನಾಯಕರ ಸರದಿ. ಜಯನಗರ ಶಾಸಕ ಸಿ.ಕೆ. ರಾಮಮೂರ್ತಿ ಅವರ ನೇತೃತ್ವದಲ್ಲಿ ಆರಂಭವಾಗ್ತಾ ಇರುವಂತಹ ಬೃಹತ್ ಜಾಥಾ, ಹಲವಾರು ಶಾಸಕರು ಮತ್ತು ಸಂಸದರ ನೇತೃತ್ವದಲ್ಲಿ ನಡೀತಾ ಇರುವಂಥದ್ದು ಇವತ್ತು ಆರಂಭ ಆಗಲಿಕ್ಕಿದೆ. ಧರ್ಮಸ್ಥಳದ ಪರವಾಗಿ ನಾವಿದ್ದೇವೆ ಅನ್ನುವಂಥ ಘೋಷವಾಕ್ಯದೊಂದಿಗೆ ಹಲವಾರು ಕಾರ್ಯಕರ್ತರು ಧರ್ಮಸ್ಥಳದ ಕಡೆಗೆ ಹೊರಟಿದ್ದಾರೆ. ಬಿಜೆಪಿ ನಾಯಕರಿಂದ ಹಂತ ಹಂತವಾಗಿ ಬೇರೆ ಬೇರೆ ಕ್ಷೇತ್ರದ ಶಾಸಕರು ಮತ್ತು ಸಂಸದರ ನೇತೃತ್ವದಲ್ಲಿ ಒಂದೊಂದಾಗಿ ಧರ್ಮಸ್ಥಳದ ಕಡೆಗೆ ಧರ್ಮಯಾತ್ರೆ, ಧರ್ಮಸ್ಥಳ ಚಲೋ ಅನ್ನುವಂಥ ಬೃಹತ್ ಜಾಥಾವನ್ನು, ಅಂದರೆ ಅವರವರ ಕಾರ್ಯಕರ್ತರಿರಬಹುದು, ಎಲ್ಲರೂ ಕೂಡ ತಮ್ಮದೇ ಕಾರ್ಯಗಳಲ್ಲಿ, ಹೆಚ್ಚಿನ ಸಂಖ್ಯೆಯ ಕಾರ್ಯಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಭಕ್ತರು, ಶ್ರೀಮಂಜುನಾಥನ ಭಕ್ತರು ಒಟ್ಟಾಗಿ ಎಲ್ಲರೂ ಸೇರಿ ಘೋಷವಾಕ್ಯಗಳೊಂದಿಗೆ ಧರ್ಮಸ್ಥಳದ ಕಡೆಗೆ ಪ್ರಯಾಣವನ್ನು ಬೆಳೆಸ್ತಾರೆ. ಅಲ್ಲಿ ಹೋದಂಥ ನಂತರದಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ಶ್ರೀಮಂಜುನಾಥನ ದರ್ಶನವನ್ನು ಪಡೆಯುತ್ತಾರೆ. ತದನಂತರದಲ್ಲಿ ಖಾವಂದ್ರನ ಭೇಟಿಯಾಗಿ ಒಂದು ರೀತಿಯಾದಂಥ ಬೆಂಬಲವನ್ನು ಸೂಚಿಸುವಂಥ ಕೆಲಸ ಮತ್ತು ಯಥಾಪ್ರಕಾರವಾಗಿ ಮಾಧ್ಯಮಗಳಿಗೆ ರಿಯಾಕ್ಷನ್ ಕೊಡುವಂಥದ್ದು, ಎಲ್ಲರೂ ಕೂಡ ಕಾರ್ಯಕರ್ತರು ಒಟ್ಟಾಗಿ ಹೇಳುವಂಥದ್ದು. ಈ ಮಧ್ಯದಲ್ಲಿ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡ್ತಾ ಇರುವಂಥ ಹಿನ್ನೆಲೆ ಪ್ರಾದೇಶಿಕ ಪಕ್ಷವಾದಂಥ JDSನಿಂದಲೂ ಕೂಡ, ಅದರ ನಾಯಕರಿಂದಲೂ ಕೂಡ ಕಾರುಗಳಲ್ಲಿ ಧರ್ಮಸ್ಥಳ ಜಾಥಾ ಯಾತ್ರೆ. ಮಾಜಿ ಸಚಿವ ಸಾರಾ ಮಹೇಶ್ ನೇತೃತ್ವದಲ್ಲಿ ಬೃಹತ್ ಜಾಥಾ ಧರ್ಮಸ್ಥಳದ ಕಡೆಗೆ. ಧರ್ಮಸ್ಥಳ ಯಾತ್ರೆಗೆ ಚಾಲನೆ ನೀಡಿರುವಂತಹ ಮಾಜಿ ಸಚಿವ ಸಾರಾ ಮಹೇಶ್ ಮೈಸೂರಿನಿಂದ ಧರ್ಮಸ್ಥಳದವರೆಗೆ JDSನಿಂದ ಬೃಹತ್ ಜಾಥಾ ಯಾತ್ರೆಯಲ್ಲಿ MLC ಮಂಜೇಗೌಡ, ಮಾಜಿ ಶಾಸಕ ಕೆ ಮಹದೇವ್, ವಿಶ್ವನಾಥ್ ಪುತ್ರ ಅಮಿತ್ ಸೇರಿದಂತೆ ನೂರಾರು ಮುಖಂಡರು JDSನಿಂದ ಭಾಗಿಯಾಗ್ತಾ ಇದ್ದಾರೆ. ಧರ್ಮಸ್ಥಳದಲ್ಲಿ ಕೇಸ್ನಲ್ಲಿ ಷಡ್ಯಂತ್ರ ಮಾಡಿದವರ ಬಂಧನಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ನೂರಾರು ಕಾರುಗಳಲ್ಲಿ ಧರ್ಮಸ್ಥಳಕ್ಕೆ ತೆರಳುತ್ತಾ ಇರುವಂತಹ JDS ನಾಯಕರು, ಧರ್ಮಸ್ಥಳ ಮಂಜುನಾಥನ ದರ್ಶನ ಪಡೆಯಲಿರುವಂತಹ ಸಾರಾ ಮಹೇಶ್ ಇದೀಗ ಪ್ರಾದೇಶಿಕ ಪಕ್ಷವಾದಂತಹ JDSನಿಂದಲೂ ಕೂಡ ಮೈಸೂರಿನಿಂದ ಧರ್ಮಸ್ಥಳದವರೆಗೆ ಬೃಹತ್ ಜಾಥಾ, ಧರ್ಮಸ್ಥಳದ ಪರವಾದಂತಹ ಇವರುಗಳ ಪ್ರತಿಭಟನೆ. ಆಡಳಿತ ಪಕ್ಷದ ನಿಲುವು ಒಂದು ಕಡೆಯಾದರೆ ಪ್ರತಿಪಕ್ಷಗಳಾದಂತಹ ಬಿಜೆಪಿ ಮತ್ತು JDS ಇಬ್ಬರೂ ಕೂಡ ಕೊಲಿಷನಲ್ಲಿದ್ದಾರೆ. ಹೀಗಾಗಿ ಇವರುಗಳು ಕೂಡ ತಮ್ಮ ಧ್ವನಿಯನ್ನು ಎತ್ತುತ್ತಾ ಇದ್ದಾರೆ. ನಾವು ಕೂಡ ಧರ್ಮದ ಪರವಾಗಿದ್ದೇವೆ ಅಂತ. ಒಂದೆಡೆ ಜಯನಗರ ಭಾಗದಿಂದ ಶಾಸಕ ಸಿ.ಕೆ. ರಾಮಮೂರ್ತಿ ಮತ್ತು ಸಂಸದರ ನೇತೃತ್ವದಲ್ಲಿ ಈಗಾಗಲೇ ಧರ್ಮಸ್ಥಳದ ಕಡೆಗೆ ಯಾತ್ರೆಗೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆಗೆ JDSನಿಂದ ಮೈಸೂರಿನಿಂದ ಧರ್ಮಸ್ಥಳದವರೆಗೆ ಸಾರಾ ಮಹೇಶ್, ಮಾಜಿ ಸಚಿವರು, ಇವರ ನೇತೃತ್ವದಲ್ಲಿ ಒಂದಷ್ಟು ಜನ JDSನ ಕಾರ್ಯಕರ್ತರು ಒಟ್ಟಾಗಿ ಸೇರಿ ಕಾರುಗಳಲ್ಲಿ ಧರ್ಮಸ್ಥಳದ ಕಡೆಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಬಹುಶಃ JDS ಮತ್ತು ಬಿಜೆಪಿ ಇಬ್ಬರೂ ಕೂಡ ಒಟ್ಟಾಗಿ ಧರ್ಮಸ್ಥಳದಲ್ಲಿ ಭೇಟಿಯಾಗಿ ಶ್ರೀಮಂಜುನಾಥನ ದರ್ಶನವನ್ನು ಮಾಡಿ, ಖಾವಂದ್ರನ ಭೇಟಿಯಾಗಿ ಇಡೀ ಒಂದು ಈ ಧರ್ಮಸ್ಥಳದ ವಿರುದ್ಧ ನಡೀತಾ ಇರುವಂಥ ಷಡ್ಯಂತ್ರವನ್ನು ಖಂಡಿಸಿ ಇದರ ಹಿಂದೆ ಇರುವಂತಹ ಕಾಣದ ಕೈಗಳನ್ನು ಬಂಧಿಸಬೇಕು ಅನ್ನುವಂಥ ಒತ್ತಾಯದೊಂದಿಗೆ ಎಲ್ಲರೂ ಕೂಡ ನಾವು ಧರ್ಮದ ಪರವಾಗಿದ್ದೇವೆ, ಶ್ರೀ ಕ್ಷೇತ್ರದ ಪರವಾಗಿದ್ದೇವೆ, ಶ್ರೀ ಕ್ಷೇತ್ರವನ್ನು ಉಳಿಸುವತ್ತ ನಾವು ಕಾರ್ಯೋನ್ಮುಖರಾಗ್ತೇವೆ ಅನ್ನುವಂಥ ದೊಡ್ಡ ಸಂದೇಶವನ್ನು, ಖಾವಂದರಿಗೆ ಬೆಂಬಲವನ್ನು ಒಟ್ಟಾಗಿ ಸೂಚಿಸ್ತಾ ಇದ್ದಾರೆ.